Found the pair of linear equation in the following problem ಸರಿ and find their solution if they exist ante by any algebraic method. So ಏನು ಪ್ರಶ್ನೆ? Place A and B are 100 kilometers apart on a highway. ಆಯಿತು, ಇದಕ್ಕೆ ನೀವು ಡಯಾಗ್ರಾಮ್ ಬರಿಬೇಕಾಗುತ್ತಲ್ವಾ? ಸೊ ಡಯಾಗ್ರಾಮ್ ಇಂದ ಶುರು ಮಾಡ್ಬಿಡ. ಸೊ ಮೊದಲನೇದಾಗಿ ಉತ್ತರ, ಆಮೇಲೆ ನಮ್ಮ ಡಯಾಗ್ರಾಮ್. ಸೊ 100 ಕಿಲೋಮೀಟರ್ ದೂರದಲ್ಲಿರುವಂಥ ಎರಡು ಜಾಗ. ಈ ಜಾಗ ಹೆಸರು ಎ, ಈ ಜಾಗ ಹೆಸರು ಬಿ ಅಂತ. ಒನ್ ಕಾರ್ ಸ್ಟಾರ್ಟ್ಸ್ ಫ್ರಮ್ ಎ, ಒಂದು ಯಾವ್ದು ಗಾಡಿ ಇಲ್ಲಿಂದ ಶುರು ಆಗ್ತದೆ. ಅನದರ್ ಕಾರ್ ಫ್ರಮ್ ಬಿ, ಆಯ್ತು, ಇಲ್ಲಿಂದ ಶುರು ಆಗ್ತದೆ. ಇದು ನಿಮ್ಮ ಎರಡನೇ ಭಾಗ. ಇಫ್ ದ ಕಾರ್ ಟ್ರಾವೆಲ್ಸ್ ಇನ್ ದ ಸೇಮ್ ಡೈರೆಕ್ಷನ್ ಅಂತ ಹೇಳಿದ್ರೆ ಕೇಸ್ 1, ಎರಡು ಗಾಡಿ, ಒಂದೇ ನಿಮಿಷ, ಒಂದು ಗಾಡಿ ಲೆಫ್ಟ್ ಟು ರೈಟ್ ಹೋಗ್ತಾ ಇದೆ, ಮತ್ತೊಂದು ಗಾಡಿನೂ ಕೂಡ ಲೆಫ್ಟ್ ಟು ರೈಟ್ ಹೋಗ್ತಾ ಇದೆ. ಇಫ್ ದ ಕಾರ್ ಟ್ರಾವೆಲ್ಸ್ ಇನ್ ದ ಸೇಮ್ ಡೈರೆಕ್ಷನ್ ಅಟ್ ಅ ಡಿಫ್ರೆಂಟ್ ಸ್ಪೀಡ್, ಬೇರೆ ಬೇರೆ ಸ್ಪೀಡಲ್ಲಿ ಹೋಗ್ತಾ ಇದೆ. ದೇ ಮೀಟ್ ಇನ್ 5 hours ಅಂತೆ. ಇವೆರಡೂ 5 ಅವರಲ್ಲಿ ಮೀಟ್ ಆಗುತ್ತಂತೆ. ಮುಂದಿನ ಭಾಗ, ಇಫ್ ದ ಟ್ರಾವೆಲ್, ಇದು ಮೊದಲನೇ ಭಾಗ, ಇಫ್ ದ ಟ್ರಾವೆಲ್ ಟುವರ್ಡ್ಸ್ ಈಚ್ ಅದರ್, ಇಬ್ರು ಎದುರು ಬದ್ರು ಬಂದ್ರು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಬಂದ್ರೆ ದೇ ಮೀಟ್ ಇನ್ 1 hour, 1 hour ಅಲ್ಲಿ ಮೀಟ್ ಆಗ್ತಾರಂತೆ. ಫೈಂಡ್ ದ ಸ್ಪೀಡ್ ಆಫ್ ದ ಕಾರ್ಸ್, ಇವೆರಡು ಸ್ಪೀಡ್ ಕಂಡುಹಿಡಿಬೇಕು. ಈ ಗಾಡಿದು ಈ ಗಾಡಿದು ಎರಡು ಒಂದೇನೇ ಇದು. ಇದು ಕೇಸ್ 1, ಇದು ನಮ್ಮ ಕೇಸ್ 2 ಅಷ್ಟೇ. ಸೊ ಈ ಪ್ರಾಬ್ಲಮ್ ಮಾಡೋದಕ್ಕೆ ನೀವು ರಿಲೇಟಿವ್ ಸ್ಪೀಡ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಅದು ಬೇರೆ ಮತ್ತೊಂದು ವಿಡಿಯೋದಲ್ಲಿದೆ, ಅದನ್ನ ನೋಡ್ಕೊಂಡು ಇಲ್ಲಿ ಬನ್ನಿ. ಇಲ್ಲ, ಯಾಕಂತ ಹೇಳಿದ್ರೆ ಅದು ಒಂದು 10 ನಿಮಿಷದ ಎಕ್ಸ್ಪ್ಲನೇಷನ್, ಅದನ್ನ ತಿರ್ಗಿ ಇಲ್ಲಿ ಹೇಳೋದಕ್ಕಾಗಲ್ಲ, ಸರಿನಾ? ಸೊ ಅದನ್ನ ಮುಗಿಸ್ಕೊಂಬನ್ನಿ, ಇದು ಅರ್ಥ ಆಗುತ್ತೆ. ಸೊ ಮೊದಲನೇದಾಗಿ ಲೆಟ್ ಸ್ಪೀಡ್ ಆಫ್ ಕಾರ್ ಎ ಬಿ ಎಕ್ಸ್, ಈ ಗಾಡಿದು ಎಕ್ಸ್ ಇದೆ, ಕಾರ್ ಬಿ ಬಿ ವೈ, ಮತ್ತೊಂದು ಗಾಡಿದು ವೈ ಇದೆ. ಇವಾಗ ಕೇಸಸ್ ಬಗ್ಗೆ ಮಾತಾಡಬೇಕು. ಕೇಸ್, ಮತ್ತೊಂದು ರಿಲೇಟಿವ್ ಸ್ಪೀಡ್, ಡಿಸ್ಟೆನ್ಸ್ ಆ್ಯಂಡ್ ಟೈಮ್. ಸೊ ಮೊದಲೇ ಕೇಸು, ಕೇಸ್ 1, ಒಂದೇ ದಿಕ್ಕಲ್ಲಿ ಹೋಗ್ತಾ ಇದೆಯಲ್ಲ, ಹಾಗಾಗಿ ರಿಲೇಟಿವ್ ಸ್ಪೀಡು ಏನಾಗುತ್ತೆ, ಎಕ್ಸ್ ಮೈನಸ್ ವೈ. ಈ ಗಾಡಿ ಸ್ಪೀಡ್ ಎಕ್ಸ್, ಈ ಗಾಡಿ ಸ್ಪೀಡ್ ವೈ ಅಲ್ವಾ? ಇವಾಗ ಜೋರ್ಗೆ ಹೋಗ್ತಾ ಇರಬೇಕು, ಹಾಗಾಗಿ ಎಕ್ಸ್ ಮೈನಸ್ ವೈ. ಡಿಸ್ಟೆನ್ಸ್ 100 ಕಿಲೋಮೀಟರ್ ಅವ್ರ ನಡುವೆ, ಟೈಮ್ ಬಂದು 5 hours. ಸೊ ಇದೆಲ್ಲ ನೀವು ಅರ್ಥ ಮಾಡ್ಕೊಬೇಕು. ರಿಲೇಟಿವ್ ಸ್ಪೀಡ್ ಏನಿದೆ ಎಕ್ಸ್ ಮೈನಸ್ ವೈ ಅಂತ ಹೇಳಿದ್ರೆ ಬೇಸಿಕ್ ಅಲ್ಲ, ಇದರಲ್ಲೇ ಇದೆ. ಸೊ ಒಂದು ವಿಡಿಯೋ ಬಿಟ್ಟು ಹಿಂದೆ ನೋಡಿ, ನಿಮ್ಗೆ ರಿಲೇಟಿವ್ ಸ್ಪೀಡ್ ಅಂತ ಹೇಳಿ ಕಾನ್ಸೆಪ್ಟ್ ಹೇಳ್ಕೊಟ್ಟಿದೆ. ಕೇಸ್ 2 ಅಲ್ಲಿ ಒಂದೇ ಎದುರು ಬದ್ರು ಬರ್ತಾರೆ ಎಕ್ಸ್ ವೈ. ಸೊ ರಿಲೇಟಿವ್ ಸ್ಪೀಡ್ ಏನಾಗುತ್ತೆ ಅಂದರೆ ಎಕ್ಸ್ ಪ್ಲಸ್ ವೈ ಆಗುತ್ತೆ. ಡಿಸ್ಟೆನ್ಸ್ 100 ಇದೆ, ಟೈಮ್ 1 ಆಗುತ್ತೆ. ಆಯ್ತಾ? ಇದು ನಿಮ್ಮ ಗಿವನ್. ಇದರಿಂದ ನಾವು ಈಕ್ವೇಶನ್ಸ್ ಬರಿಬೋದು. ಹೇಗೆ? ನಮ್ಗೆ ಗೊತ್ತಿದೆ ಡಿಸ್ಟೆನ್ಸ್ ಫಾರ್ಮುಲಾ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಸ್ಪೀಡ್ ಏನಿದೆ, ಇದು ಸ್ಪೀಡ್ ಮೊದಲನೇ ಕೇಸಲ್ಲಿ ಎಕ್ಸ್ ಮೈನಸ್ ವೈ ಇದೆ. ಡಿಸ್ಟೆನ್ಸ್ ಏನಿದೆ 100, ಟೈಮ್ ಏನಿದೆ 5 ಅಂತ ಹೇಳಿದ್ರೆ 20. ಸೊ ಇದು 1x ಮೈನಸ್ 1y ಇಸ್ ಈಕ್ವಲ್ ಟು 20. ಇದು ನಮ್ಮ ಈಕ್ವೇಶನ್ 1. ಎರಡನೇ ಕೇಸಲ್ಲಿ ಸ್ಪೀಡ್ ಎಕ್ಸ್ ಪ್ಲಸ್ ವೈ ಇದೆ, ಡಿಸ್ಟೆನ್ಸ್ 100, ಟೈಮ್ 1, ಹಾಗಾಗಿ ಇದು 100 ಬರುತ್ತೆ. ಸೊ ನಮ್ಮ ಎರಡನೇ ಈಕ್ವೇಶನ್ 1x ಪ್ಲಸ್ 1y ಇಸ್ ಈಕ್ವಲ್ ಟು 100. ಇದು ನಮ್ಮ ಈಕ್ವೇಶನ್ 2, ಸರಿನಾ? ಇವೆರಡು ಈಕ್ವೇಶನ್ನ
ಸಾಲ್ವ್ ಮಾಡ್ತಂದ್ರೆ ನಮ್ಗೆ ಸ್ಪೀಡ್ ಸಿಗುತ್ತೆ. ಹೇಗೆ ಸಾಲ್ವ್ ಮಾಡ್ಬೋದು? ನಾನು ಎಲಿಮಿನೇಷನ್ ಮೆಥಡ್ ಉಪಯೋಗಿಸ್ತೀನಿ. ಈಕ್ವೇಷನ್ 1 ಡ್ಯಾಶ್ ಈಕ್ವೇಷನ್ 2 ಆ್ಯಡ್ ಮಾಡೋದು ಸಬ್ಟ್ರಾಕ್ಟ್ ಮಾಡೋದಾ? ನಾನು y ನೋಡ್ತಾ ಇದ್ದೀನಿ, ಆಯಿತಾ? ಸೊ ವೈನ ಎಲಿಮಿನೇಟ್ ಮಾಡಬೇಕು ಅಂದರೆ ಆ್ಯಡ್ ಮಾಡೋದು ಸಬ್ಟ್ರಾಕ್ಟ್ ಮಾಡೋದು? ಆ್ಯಡ್ ಮಾಡಬಹುದು. ಆ್ಯಡ್ ಮಾಡಿದಾಗ ಏನಾಗುತ್ತೆ? 1x ಮೈನಸ್ 1y ಇಸ್ ಈಕ್ವಲ್ ಟು 20, 1x ಪ್ಲಸ್ 1y ಇಸ್ ಈಕ್ವಲ್ ಟು 100. ಆ್ಯಡ್ ಮಾಡೋದು ಅಂತ ಹೇಳಿದ್ರೆ ಸೈನ್ ಚೇಂಜ್ ಮಾಡಿಕೊಡೋದು. ಸೊ ಇದು 2x ಪ್ಲಸ್ 0 ಇಸ್ ಈಕ್ವಲ್ ಟು 120. ಇದೆಲ್ಲ 2 ಅಲ್ಲಿ ಡಿವೈಡ್ ಮಾಡಿ x ಇಸ್ ಈಕ್ವಲ್ ಟು 60. ಇದನ್ನು ನಾನು ಸಬ್ ಎಕ್ಸ್ ಇನ್ 2 ಅಲ್ಲಿ 1 ಅಲ್ಲಿ ಮಾಡೋಣ, ಸರಿ 2 ಅಲ್ಲಿ ಮಾಡೋಣ. ಪ್ಲಸ್ ಇದೆಯಲ್ಲ ಹಾಗಾಗಿ. ಸೊ 60 ಪ್ಲಸ್ y ಇಸ್ ಈಕ್ವಲ್ ಟು 100. ಎರಡು ಕಡೆನೂ ಮೈನಸ್ 60 ಮಾಡಿ y ಇಸ್ ಈಕ್ವಲ್ ಟು 40 ಬರುತ್ತೆ. ವೆರಿಫೈ ಮಾಡಿ ಇದನ್ನು. 40 60 100, 40 60 ವ್ಯತ್ಯಾಸ 20. ನಮ್ಮ ಉತ್ತರ ಸರಿ ಇದೆ. ಸ್ಪೀಡ್ ಆಫ್ ಕಾರ್ A is 60 while that of car B is 40. ಯೂನಿಟ್ ಬರೆಯೋದು ಮರಿಬೇಡಿ, ಕಿಲೋಮೀಟರ್ ಪರ್ ಅವರ್. ಓಕೆ, ಪಾಸ್ ಮಾಡ್ಕೊಂಡು ನೋಡೋರು ನೋಡಿ.